ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನೊಂದು ವಾಷಿಂಗ್ ಮಿಷಿನ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದು ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ನು 5 ಇಯರ್ಸ್ ಆಯಿತು. ನನ್ನ ಮದುವೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿರೋದು. ನನಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ. ಮಕ್ಕಳು ಇರುವಾಗ ಬಟ್ಟೆಗಳನ್ನ ಡೈಲಿ ತೊಳೆದು ಹಾಕೋದು ಕಷ್ಟ ಅನ್ನಿಸ್ತಿತ್ತು. ಅಂಥ ಟೈಮಲ್ಲೆಲ್ಲ ತುಂಬ ಯೂಸ್ ಆಯಿತು ನನಗೆ. ಸ್ಟಾರ್ಟಿಂಗೆಲ್ಲ ನಾನೇನು ಮಾಡ್ತಿದ್ದೆ, ಬಟ್ಟೆಗಳು ನೀಟಾಗಿ ಕ್ಲೀನ್ ಆಗಲ್ಲ ಅಂತ ಹೇಳಿಬಿಟ್ಟು ಕಾಲರ್ನೆಲ್ಲ ಉಜ್ಜಿಬಿಟ್ಟು ಹಾಕೋದು, ಇಲ್ಲ ಕೆಲವೊಂದು ಬಟ್ಟೆಗಳನ್ನ ಹ್ಯಾಂಡ್ ವಾಶ್ ಮಾಡೋದು, ಆ ಥರ ಮಾಡ್ಕೊಳ್ತಿದ್ದೆ. ಆದರೆ ಇವಾಗ ನಾನು ಶೋರೂಮಲ್ಲಿ ಹೇಳಿದ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಬಟ್ಟೆ ಕ್ಲೀನಾಗಿ ವಾಶ್ ಆಗ್ತಾಯಿದೆ. ಫಸ್ಟ್ ಟಿಪ್ಸ್ ಯಾವುದಪ್ಪ ಅಂತಂದರೆ, ನಾವಿವಾಗ ಇದರಲ್ಲಿ ವೆಯ್ಟ್ 6.5 kg ಲೋಡ್ ಹಿಡಿಯುತ್ತೆ ಅಂತಂದರೆ ನಾವು ಫುಲ್ಲು 6.5 kg ಅಂದರೆ ನೀರು ಹಾಕಿದ ಮೇಲೆ ಅದು 6.5 kg ವೆಯ್ಟ್ ಬರಬೇಕು. ಅಷ್ಟು ಬಟ್ಟೆಗಳನ್ನ ಹಾಕಿದ್ರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನೊಂದು, ಅದರಲ್ಲಿ ಫುಲ್ ಬಟ್ಟೆಗಳನ್ನ ಹಾಕಬಾರ್ದು. ಇವಾಗ ಮುಕ್ಕಾಲು ಭಾಗ ಬಟ್ಟೆಗಳನ್ನ ಹಾಕಿ ಇನ್ನು ಕಾಲು ಭಾಗ ಅದಕ್ಕೆ ಸ್ಪೇಸ್ ಬಿಡಬೇಕು. ಆವಾಗ ಮಾತ್ರ ಅದು ನೀಟಾಗಿ ರನ್ ಆಗಿಬಿಟ್ಟು ಕ್ಲೀನ್ ಆಗುತ್ತೆ. ಇದೊಂದು ನನಗೆ ಅನುಭವ ಆಗಿರುವಂಥ ವಿಷಯ. ಹೆವಿ ಲೋಡ್ ಆದಾಗ ಯಾವತ್ತೂ ನೀಟಾಗಿ ಕ್ಲೀನ್ ಆಗೋದೇ ಇಲ್ಲ. ಅದ್ರ ಜೊತೆಗೆ ಇನ್ನು ಬಟ್ಟೆಗಳನ್ನ ನಾವಿಲ್ಲಿ ಡಿಟರ್ಜೆಂಟ್ನ ಹಾಕ್ತೀವಲ್ವ, ಡಿಟರ್ಜೆಂಟ್ ಹಾಕೋದಕ್ಕಿಂತ ಅಂದರೆ ವಾಷಿಂಗ್ ಪೌಡರ್ ಹಾಕೋದಕ್ಕಿಂತ ಲಿಕ್ವಿಡ್ ಹಾಕಿದ್ರೆ ವಾಷಿಂಗ್ ಮಿಷಿನ್ ನಮಗೆ ತುಂಬ ಟೈಮ್ ಬಾಳಿಕೆ ಬರುತ್ತೆ. ನಾವು ಪೌಡರ್ ಹಾಕೋದ್ರಿಂದ ಫಸ್ಟೇ ಪೌಡರ್ ಹಾಕಿಬಿಟ್ಟು ನಾವು ಆಮೇಲೆ ನೀರನ್ನ ಆನ್ ಮಾಡ್ತೀವಿ. ಆ ಥರ ಮಾಡಬಾರ್ದು. ಫಸ್ಟ್ ಏನು ಮಾಡಬೇಕು, ಫಸ್ಟ್ನ ನೀರು ಆನ್ ಮಾಡ್ಕೊಂಡಿರಬೇಕು. ನೀರು ಆನ್ ಮಾಡಿ ನೀರು ಹೋಗ್ತಾ ಇರೋ ಟೈಮಲ್ಲಿ ನಾವು ಪೌಡರ್ ಅಥವಾ ಲಿಕ್ವಿಡ್ನ ಹಾಕಬೇಕು. ಅವಾಗ ಏನಾಗುತ್ತೆ, ಅದು ನೀರು ಜೊತೆ ನೀಟಾಗಿ ಮಿಕ್ಸ್ ಆಗಿ ಹೋಗುತ್ತೆ, ಬಟ್ಟೆ ನೀಟಾಗಿ ವಾಶ್ ಆಗುತ್ತೆ. ಇಲ್ಲಾಂತಂದರೆ ನಾವು ಫಸ್ಟೇ ಪೌಡ್ರ್ ಹಾಕಿಬಿಟ್ಟು ಆಮೇಲೆ ನೀರು ಬಿಟ್ಟರೆ ಒಂದೇ ಸರಿ ಪೌಡ್ರು ಡೈರೆಕ್ಟಾಗಿ ಹೋಗುತ್ತೆ, ಕೆಳಗಡೆ ಕುತ್ಕೊಳ್ಳುತ್ತೆ. ಅದು ಬಟ್ಟೆ ವೈಟ್ ತೊಳೆದು ಆದರೂ ಕೂಡ ಬಟ್ಟೆ ಹಾಗೆ ವೈಟ್ ಆಗಿ ಅದರಲ್ಲೇ ಉಳ್ಕೊಂಡಿರುತ್ತೆ. ಇದು ನನಗೆ ತುಂಬ ಸರಿ ಆಗಿದೆ ಸ್ಟಾರ್ಟಿಂಗಲ್ಲಿ. ಆದರೆ ಇವಾಗ ಈ ಟಿಪ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಬಟ್ಟೆ ನೀಟಾಗಿ ಕ್ಲೀನ್ ಆಗ್ತಾಯಿದೆ. ಅದ್ರ ಜೊತೆಗೆ ಒಳಗಡೆ ಈ ಥರ ಇರುತ್ತಲ್ವ, ಇದನ್ನು ತೆಗೆದು, ಇದು ಟಾಪ್ ಲೋಡ್ ಆಗಿದ್ದರಿಂದ ಇಲ್ಲಿ ಈ ಥರ ಇದೆ, ಫ್ರಂಟ್ ಲೋಡಲ್ಲಿ ಬೇರೆ ಥರ ಇರುತ್ತೆ. ಇದನ್ನ ತೆಗೆದು ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಎಷ್ಟು ಗಲೀಜು ಕೂತಿದೆ ಅಂತ. ಲಾಸ್ಟ್ ವೀಕ್ ಅಷ್ಟೇ ಕ್ಲೀನ್ ಮಾಡಿದ್ದೀನಿ, ಆದರೆ ಮತ್ತೆ ಇಷ್ಟೊಂದು ಇದೆ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಒಂದು ಬ್ರಷ್ ತಗೊಂಡು ಉಜ್ಜಿ ವಾಶ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಥರ ಕ್ಲೀನ್ ಮಾಡಿ ಹಾಕೋದ್ರಿಂದನೂ ಕೂಡ ನಮ್ಮ ಬಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಾವಿವಾಗ ಬ್ಲೌಸ್ಗಳನ್ನ ಎಲ್ಲ ಹುಕ್ಕಿರುವಂಥ ಬಟ್ಟೆಗಳನ್ನ ಹಾಕ್ತೀವಲ್ವ, ಈ ಥರ ಉಗ್ಸಿದ್ರೆ ಅದನ್ನು ನಾವು ಫುಲ್ ಈ ಥರ ಕ್ಲೋಸ್ ಮಾಡಿಬಿಟ್ಟು ಹಾಕೋದ್ರಿಂದ ಅದು ಬೇರೆ ಬಟ್ಟೆಗೆ ಹಿಡ್ಕೊಳ್ಳಲ್ಲ. ಇಲ್ಲಾಂತಂದರೆ ಅದೇನಾಗುತ್ತೆ, ಇನ್ನೊಂದು ಬಟ್ಟೆ ಸಿಕ್ ಹಾಕೊಂಡು ಅದ್ರ ಜೊತೆ ಉಜ್ಜಿಬಿಟ್ಟು ಆ ಬಟ್ಟೆನೂ ಹರಿದೋಗುತ್ತೆ, ಈ ಬಟ್ಟೆನೂ ಹಾಳಾಗುತ್ತೆ. ಅದಕ್ಕೋಸ್ಕರ ಉಗ್ಸನ್ನ ಹಾಕಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು, ಈ ಥರ ದಾರಗಳು ಇದಾದರೆ ಓಕೆ. ಇನ್ನೊಂದು ಕೆಲವೊಂದು ಪ್ಯಾಂಟಲ್ಲಿ ಅಥವಾ ನಾವು ಸ್ಯಾರಿ ಲಂಗಗಳಲ್ಲೆಲ್ಲ ದಾರಗಳು ತುಂಬ ಉದ್ದ ಇರುತ್ತೆ. ಅಂಥ ದಾರನ ಈ ಥರ ಟ್ಯಾಗ್ ಮಾಡಿಬಿಟ್ಟು ಹಾಕೋದ್ರಿಂದ ಒಂದಕ್ಕೊಂದಷ್ಟು ಸುತ್ಕೊಳ್ಳೋದಿಲ್ಲ ದಾರ. ಈ ಥರ ಟ್ಯಾಗ್ ಮಾಡಿಬಿಟ್ಟು ಹಾಕಿದ್ರೆ ಆ ದಾರ ಇದೇ ಥರ ಇರುತ್ತೆ, ಒಂದು ಬೇರೆ ಬಟ್ಟೆಗಳಿಗೆ ಸುತ್ಕೊಳ್ಳೋದಿಲ್ಲ. ಇಲ್ಲಾಂದರೆ ಬೇರೆ ಬಟ್ಟೆಗಳಿಗೆ ಸುತ್ತಕೊಂಡು ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲ ಟಿಪ್ಸ್ನ ನಾನಂತೂ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಬಟ್ಟೆ ನೀಟಾಗಿ ಇವಾಗ ಕ್ಲೀನ್ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಇನ್ನು ನಾನು ನನ್ನ ಮಗಳದು ಡೈಪರ್ಗಳು ಅಂದರೆ ಕ್ಲಾತ್ ಡೈಪರ್ ಅವಳಿಗೆ ಯೂಸ್ ಮಾಡ್ತೀನಲ್ಲ, ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ. ಅದ್ರ ಜೊತೆಗೆ ಸಾಕ್ಸ್ಗಳನ್ನೆಲ್ಲ ನಾನು ಯಾವುದೇ ಇದಕ್ಕೆ ಹಾಕೋದಿಲ್ಲ. ಇನ್ನು ನನ್ನದೇ ಏನಾದರೂ ವರ್ಕ್ ಇರುವಂಥ ಬ್ಲೌಸು, ಟಾಪ್ಸು, ಬಟನ್ ಇರೋದು ಆ ಥರ ಡ್ರೆಸ್ ಇದ್ದರೆ ಅದನ್ನೆಲ್ಲ ಇನ್ನು ಡೆಲಿಕೇಟ್ ಆಪ್ಷನ್ ಅಂತ ಇದೆಯಲ್ವ, ಅದಕ್ಕೆ ಡೆಲಿಕೇಟ್ ವಾಶ್ಗೆ ನಾನು ಹಾಕ್ತೀನಿ. ಬ್ಲಾಂಕೆಟ್ ಇದ್ದರೆ ಸಪ್ರೇಟಾಗಿ ಬ್ಲಾಂಕೆಟ್ ವಾಶ್ಗೆ ಹಾಕ್ಕೊಳ್ತೀನಿ. ಮತ್ತು ಇನ್ನೇನು ನಾರ್ಮಲ್ ಡೈಲಿ ವೇರ್ ಬಟ್ಟೆಗಳನ್ನ ಅದನ್ನೆಲ್ಲ ಸಪ್ರೇಟಾಗಿ ಕ್ವಿಕ್ ವಾಶ್ಗೆ ಹಾಕಿಬಿಟ್ರೆ ಬೇಗ ನೀಟಾಗಿ ವಾಶ್ ಆಗುತ್ತೆ. ಇನ್ನು ಜೀನ್ಸು, ನಮ್ಮ ಹಸ್ಬೆಂಡು ಜಾಸ್ತಿ ಸ್ವಲ್ಪ ಕೊಳೆ ಇರುವಂಥ ಬಟ್ಟೆಗಳೆಲ್ಲ ಇದ್ದರೆ ಅದನ್ನ ನಾರ್ಮಲ್ ವಾಶ್ಗೆ ಹಾಕ್ತೀನಿ. ಸೋಕಾಗಿಬಿಟ್ಟು ವಾಶ್ ಆಗೋದ್ರಿಂದ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಇದಿಷ್ಟು ನಾನು ಫಾಲೋ ಮಾಡೋ ಟಿಪ್ಸ್ಗಳು, ನನಗೆ ಗೊತ್ತಿರುವಂಥ ಟಿಪ್ಸ್ಗಳು. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ವಾಷಿಂಗ್ ಮಿಷಿನ್ ಇರೋರಿಗೆ. ಬಟ್ ಹೊಸದಾಗಿ ವಾಷಿಂಗ್ ಮಿಷಿನ್ ತಗೊಂಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ವ. ಕೆಲವರೆಲ್ಲ ಹೇಳ್ತಿರ್ತಾರೆ, ಅಯ್ಯೋ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ನೀಟಾಗಿ ಕ್ಲೀನೇ ಆಗೋದಿಲ್ಲ, ಅದಕ್ಕೆ ನಾನು ಡೈಲಿ ಹ್ಯಾಂಡ್ ವಾಶ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಕೆಲವರು ವಾಷಿಂಗ್ ಮಿಷಿನ್ ತಗೊಳ್ಳೋ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂಥವ್ರಿಗೆ
ನನ್ನ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೂ ಕೂಡ ತುಂಬ ಜನ ಕೇಳಿದ್ದಾರೆ, ಅಂದರೆ ಇನ್ನು ವಾಷಿಂಗ್ ಮಿಷಿನ್ ಯೂಸ್ ಮಾಡದೇ ಇರೋರು, ಹೊಸದಾಗಿ ವಾಷಿಂಗ್ ಮಿಷಿನ್ ತಗೊಳ್ಬೇಕು ಅಂತ ಅಂದ್ಕೊಂಡವ್ರು ನನ್ನ ಹತ್ರ ತುಂಬ ಸರಿ ಕೇಳ್ತಿದ್ರು, ನೀಟಾಗಿ ವಾಶ್ ಆಗುತ್ತಾ, ಹೆಂಗೆ ಕ್ಲೀನ್ ಮಾಡ್ಕೊಬೇಕು ಅದನ್ನ ಅಂತೆಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋಣ, ಯೂಸ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಇನ್ನೊಂದು ಏನು ಹೇಳಬೇಕು ಅಂದರೆ, ಎಕೋ ಟಬ್ ಕ್ಲೀನ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಅದು ಟಬ್ ಕ್ಲೀನಿಂಗಿಗೆ ಒಂದು ಪೌಡರ್ ಥರನೇ ಸಿಗುತ್ತೆ. ಅದನ್ನು ತಗೊಂಡ್ಬಿಟ್ಟು ಯಾವಾಗಲಾದರೂ 3 ಮಂತ್ ಅಥವಾ 6 ಮಂತಲ್ಲಿ 1 ಟೈಮ್ ಇಲ್ಲ 2 ಟೈಮು ಫುಲ್ ಹಾಕಿಬಿಟ್ಟು ನೀರು ಫುಲ್ ಬಿಟ್ಟು ಎಕೋ ಟಬ್ ಕ್ಲೀನ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕೊಟ್ಟರೆ ವಾಷಿಂಗ್ ಮಿಷಿನಲ್ಲಿರೋದು ಕೊಳೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ಹಾಗೆ ಬಟ್ಟೆಗಳು ಕೂಡ ನೀಟಾಗಿ ವಾಶ್ ಆಗುತ್ತೆ. ನಾನು 5 ಇಯರಿಂದ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೇ ಇದ್ದೀನಿ. ಯಾವತ್ತೂ ಕೂಡ ನನಗೆ ಇದರಲ್ಲಿ ಯಾವ ಕಂಪ್ಲೇಂಟು ಬಂದಿಲ್ಲ, ಒಂದು ಸರಿನೂ ಇಲ್ಲಿ ರಿಪೇರಿಗೆ ಹೋಗಿಲ್ಲ. ಹಾಗಾಗಿ ನಾನು ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.